ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾವ ನಾಯಕತ್ವ ಬದಲಾವಣೆಯೂ ಕೂಡ ಇಲ್ಲ, ಸಿಎಂ ಸಿದ್ದರಾಮಯ್ಯನವರ ಕೈಯನ್ನ ಬಲಪಡಿಸ್ತೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಇದು. ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೂಡ ಕೊಡ್ತೀವಿ. ಬಿಆರ್ ಪಾಟೀಲ್, ಬಾಲಕೃಷ್ಣ ಯಾರೇ ಆಗಿರ್ಲಿ ಮಾಧ್ಯಮಗಳ ಮುಂದೆ ಯಾರು ಕೂಡ ಹೋಗಬಾರದು ಅಂತ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಬಿಆರ್ ಪಾಟೀಲ್ ಆಗಿರ್ಲಿ, ಬಾಲಕೃಷ್ಣ ಯಾರೇ ಆಗಿರ್ಲಿ ಮಾಧ್ಯಮಗಳ ಮುಂದೆ ಯಾರು ಕೂಡ ಹೋಗಬಾರದು. ಬೆಂಬಲಿಗ ಶಾಸಕರಿಗೆ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆತರದಲ್ಲಿ ಯಾರು ಇಲ್ಲ. ನಮಗೆ 2028 ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಅವನೇ ನಾನು ಸಿಎಂ, ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು BR ಪಾಟೀಲ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ. ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು, ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆತರದಲ್ಲಿ ಯಾರು ಇಲ್ಲ. ನಮಗೆ 2028 ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಅವನೇ ನಾನು ಸಿಎಂ, ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು BR ಪಾಟೀಲ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ. ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸ